ಓಂ ನಮೋ ವೆಂಕಟೇಶಾಯ. ನಿತ್ಯಭಕ್ತಿ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರುತ್ತಾ ಕಲವು ವೆಂಕಟನಾಥ, ಕಲಿಯುಗಕ್ಕೆ ಒಬ್ಬನೇ ವೆಂಕಟನಾಥ. ಆ ವೆಂಕಟನಾಥನ ಯಾವುದೋ ಒಂದು ರೂಪದಲ್ಲಾದರೂ ಕೂಡ ನಾವು ದರ್ಶನ ಮಾಡ್ಕೊಳ್ತೀವಿ. ಅದು ಕೂಡ ಅದರ ಜೊತೆಗೆ ಏನಂದರೆ ಆ ಭಗವಂತನ ಕೃಪೆಯಿಂದ ಅವರೇ ಕರೆಸ್ಕೊಂಡು ನಿಮಗೆ ದರ್ಶನವನ್ನು ಕೊಡ್ತಾರೆ. ಅದೇ ರೀತಿ ನೋಡೋಕೆ ಹೋದಾಗ ಇಲ್ಲಿ ದರ್ಶನ ಅಂತಕ್ಕಂಥ ಪದ ಬಂದಾಗ ವೆಂಕಟೇಶ್ವರನ ದರ್ಶನ ಮಾಡೋಕ್ಕೆ ಮುಂಚೆ ಭೂವರಾಹ ಸ್ವಾಮಿಯನ್ನು ದರ್ಶಿಸಬೇಕು. ಯಾಕೆ, ಏನಿದರ ವಿಶೇಷತೆ? ಯಾಕೆ ಅಂತ ಹೇಳಿದ್ರೆ ಇಲ್ಲಿ ನಮ್ಮ ಶಾಸ್ತ್ರಗಳು ಹಾಗೆ ವೆಂಕಟಾಚಲ ಮಹತ್ವೆ ಅಂತಕ್ಕಂಥ ಪುಸ್ತಕದಲ್ಲೂ ಕೂಡ ಇದರ ವರ್ಣನೆ ಇದೆ, ಹಾಗೆ ಗ್ರಂಥಗಳಲ್ಲೂ ಕೂಡ ಇದರ ವರ್ಣನೆ ಇರ್ತಕ್ಕಂಥದ್ದು. ಯಾಕೆ ನಾವು ಅಲ್ಲಿರ್ತಕ್ಕಂಥ ಭೂವರಾಹನ ದರ್ಶನ ಮಾಡಿಕೊಳ್ಳೇಬೇಕು ಅಂತಕ್ಕಂಥದ್ದಕ್ಕೆ ಎಷ್ಟೋ ಜನರಿಗೆ ಗೊತ್ತಿದೆ, ಗೊತ್ತಿಲ್ಲದೇನೂ ಇರ್ಬೋದು. ಆದರೂ ಕೂಡ ಇದೊಂದು ದೈವಿಕ ಒಪ್ಪಂದ. ಈಗ ಮನುಷ್ಯರು ಒಪ್ಪಂದ ಮಾಡ್ಕೊಳ್ಳಲ್ವಾ, ನೀನು ಇದು ಕೊಡು ನಾನು ಅದು ಕೊಡ್ತೀನಿ, ನೀನು ಹೀಗೆ ಮಾಡು ನಾನು ಹಾಗೆ ಮಾಡ್ತೀನಿ ಅಂತಕ್ಕಂತಹ ಒಂದು ಒಪ್ಪಂದಗಳು ಏನಿರುತ್ತೆ. ಸೊ ಅದೇ ರೀತಿ ನೋಡೋಕೆ ಹೋದಾಗ ಇದು ಒಂದು ದೈವಿಕ ಒಪ್ಪಂದ ಇರ್ತಕ್ಕಂಥದ್ದು. ಸ್ವಾಮಿ ಭೂಮಿಗೆ ಬರೋಕ್ಕೆ ಮುಂಚೆನೇ, ಅಂದರೆ ಸಾಕ್ಷಾತ್ ವೆಂಕಟೇಶ್ವರ ಸ್ವಾಮಿ ಈ ಭೂಮಿಗೆ ಬರೋಕ್ಕೆ ಮುಂಚೆನೇ ಅದು ಆದಿವರಾಹ ಕ್ಷೇತ್ರವಾಗಿತ್ತು. ಆ ಪ್ರದೇಶ ಎಲ್ಲ ಆದಿವರಾಹ ಕ್ಷೇತ್ರವಾಗಿತ್ತು. ಭಗವಾನ್ ಸ್ವಾಮಿ ರಾಕ್ಷಸ ಹಿರಣ್ಯಾಕ್ಷಸನನ್ನು ಸಂಹಾರ ಮಾಡಿದ ಮೇಲೆ, ಹಿರಣ್ಯಾಕ್ಷಸನನ್ನು ಇಲ್ಲಿ ಸಂಹರಿಸಿದ ಮೇಲೆ ಅವರು ಈ ಪವಿತ್ರ ಬೆಟ್ಟಗಳಲ್ಲಿ ಇಲ್ಲಿ ವಾಸವಾಗಿರ್ತಾರೆ. ಯಾರು? ಆದಿ ವರಾಹಸ್ವಾಮಿ ಇದ್ದಂತಹ ಸಂದರ್ಭದಲ್ಲಿ ಸ್ವಾಮಿ ಭೂಮಿಗೆ ಬಂದಾಗ ಎಲ್ಲೂ ಜಾಗ ಇಲ್ಲ, ಎಲ್ಲಿರಬೇಕು ಅಂತಕ್ಕಂಥದ್ದನ್ನು ನಿರ್ಧಾರ ಮಾಡಿಕೊಂಡು ಈ ಪ್ರದೇಶಕ್ಕೆ ಬಂದಂತಹ ಸಂದರ್ಭದಲ್ಲಿ ಇಲ್ಲಿನ ವಾತಾವರಣ, ಇಲ್ಲಿರ್ತಕ್ಕಂತಹ ಒಂದು ಆ ಪ್ರದೇಶದ ಒಂದು ಆಹ್ಲಾದವನ್ನು ನೋಡಿ ಸ್ವಾಮಿಗಳು ಇಲ್ಲಿ ಇರೋಕ್ಕೆ ಇಷ್ಟಪಡುತ್ತಾ ಇಲ್ಲಿಗೆ ಬಂದಾಗ ಆ ಭೂಮಿ ಮಾಲೀಕನನ್ನು ನಾವು ಕೇಳಲೇಬೇಕಲ್ವ. ಅದೇ ರೀತಿ ನೋಡೋಕೆ ಹೋದಾಗ ಈ ಭೂವರಾಹ ಸ್ವಾಮಿ ಹತ್ರ ಹೇಳ್ತಾರೆ, ನನಗೊಂದಷ್ಟು ಜಾಗ ಕೊಡಿ ಅಂತ ಕೇಳಿದಂತಹ ಸಂದರ್ಭದಲ್ಲಿ ಅಲ್ಲೊಂದು ಒಪ್ಪಂದ ಆಗುತ್ತೆ. ಏನು, ನಾನು ಜಾಗ ನಿನಗೆ ಕೊಡ್ತೀನಪ್ಪ, ನಾನು ಜಾಗ ಕೊಡೋಕ್ಕೇನು ಇದೇನಿಲ್ಲ. ಆದರೆ ಆ ಸಮಯದಲ್ಲಿ ವೆಂಕಟೇಶ್ವರ ಸ್ವಾಮಿಗೆ ಯಾವುದೇ ಐಹಿಕ ಸಂಪತ್ತಿರಲಿಲ್ಲ. ಯಾವುದು ನಾವು ಎಲ್ಲಾದರೂ ಹೋದರೆ ಜೋಬಲ್ಲಿ ಕಾಸು ಇಟ್ಕೊಂಡು ಹೋಗ್ತೀವಿ, ಆ ಥರದ್ದು ಯಾವುದೂ ಐಹಿಕ ಸಂಪತ್ತು ಸ್ವಾಮಿ ಹತ್ರ ಇರಲಿಲ್ಲ. ಅದಕ್ಕೆ ಏನು ಕೊಡ್ತೀಯ ಅಂದಾಗ ಆ ಸ್ವಾಮಿಗಳು ವೆಂಕಟೇಶ್ವರ ಸ್ವಾಮಿ ಒಂದು ಒಪ್ಪಂದ ಮಾಡ್ತಾರೆ. ನನ್ನ ಭಕ್ತರು ಬರ್ತಾರಲ್ವಾ, ನನ್ನ ಭಕ್ತರು ನನ್ನನ್ನು ದರ್ಶಿಸೋಕೆ ಮುಂಚೆ ನಿನ್ನನ್ನು ದರ್ಶಿಸಿ ತದನಂತರ ನನ್ನನ್ನು ದರ್ಶನ ಮಾಡಿದವರಿಗೆ ಈ ಒಂದು ದರ್ಶಿಸಿದ ಪೂರ್ಣ ಫಲ ಸಿಗಲಿ ಅಂತ ಹೇಳಿಬಿಟ್ಟು ಅವರು ಒಂದು ಒಪ್ಪಂದವನ್ನು ಮಾಡಿಕೊಳ್ತಾರೆ. ಅದೇ ರೀತಿ ಇವತ್ತು ನಾವು ಭೂವರಾಹ ಸ್ವಾಮಿಯನ್ನು ದರ್ಶನ ಮಾಡಿಕೊಂಡ ನಂತರ ಸಾಕ್ಷಾತ್ ವೆಂಕಟೇಶ್ವರನ ದರ್ಶನ ಮಾಡಿಕೊಂಡಾಗ ನಾವು ಹೋದ ಯಾತ್ರೆ ಮತ್ತು ಆ ವೆಂಕಟೇಶ್ವರನ ದರ್ಶಿಸಿದ ಫಲ, ನಮ್ಮ ಸಂಕಲ್ಪಗಳು, ನಾವೆಲ್ಲರೂ ಹೋಗೋದೇನು ಭಗವಂತನ ಹತ್ರ ಹೋಗೋದೇನಕ್ಕೆ? ನಮ್ಮ ಕಷ್ಟಗಳು, ಹಾಗೆ ನಮಗೆಲ್ಲೋ ಒಂದು ಕಡೆ ಒಂದು ದಾರಿ ತೋರಿಸಪ್ಪ, ಇಲ್ಲಿಂದ ನಮಗೆ ಈಗಿರ್ತಕ್ಕಂಥ ಪರಿಸ್ಥಿತಿಯಲ್ಲಿ ನಮಗೆ ಒಂದು ಜಾಗೃತಿಯನ್ನು ಮೂಡಿಸಪ್ಪ, ನಮಗೆ ಅಂತಕ್ಕಂತಹ ಭಾವನೆಯಿಂದ ಹೋದಾಗ ಅದ್ರ ಜೊತೆಗೆ ಪ್ರತಿಯೊಬ್ಬರೂ ಸಹ ಕರ್ಮ ಫಲವನ್ನು ಹೊತ್ಕೊಂಡು ಓಡಾಡ್ತಾ ಇರ್ತೀವಿ. ಈಗ ನಡೀತಾ ಇರೋದೆಲ್ಲ ನಮಗೆ ಹಿಂದಿನ ಕರ್ಮದ್ದು. ಆ ಕರ್ಮಗಳನ್ನು ಹೋಗಲಾಡಿಸ್ಕೊಳ್ಳೋಕ್ಕೆ ಈ ಭಗವಂತನ ದರ್ಶನ. ಹಾಗಾಗಿನೇ ಭೂವರಾಹ ಸ್ವಾಮಿಗೆ ಪ್ರಥಮ ಪೂಜೆ, ಪ್ರಥಮ ನೈವೇದ್ಯ ಅರ್ಪಣೆ ಮಾಡಿ ವೆಂಕಟೇಶ್ವರನಿಗೂ ಕೂಡ ಅರ್ಪಣೆ ಮಾಡ್ತಾರೆ. ಅದೇ ರೀತಿ ನೋಡೋಕ್ಕೆ ಹೋದಾಗ ಇವತ್ತಿನ ದಿವಸ ನಾವು ವರಾಹನ ದರ್ಶನ ಮಾಡ್ಕೊಂಡು ತದನಂತರ ವೆಂಕಟೇಶ್ವರನ ದರ್ಶನ ಮಾಡಿಸ್ಕೊಂಡಿದ್ದೆ ಆದರೆ ತುಂಬಾ ಒಳ್ಳೆಯದಾಗ್ತಕ್ಕಂಥದ್ದು. ಮೂಲ ಭೂಮಾಲಿಕ ಯಾರು ಅಂದರೆ ಅಲ್ಲಿ ಸಾಕ್ಷಾತ್ ಭೂವರಾಹ ಸ್ವಾಮಿನೇ ಆಗಿರ್ತಾನೆ. ಹಾಗಾಗಿ ನಾವು ಭೂವರಾಹನ ದರ್ಶನ ಮಾಡ್ಕೋಬೇಕು ಅಂತ ಹೇಳ್ತಾ, ಎಲ್ಲವೂ ಕೂಡ ನಂಬಿಕೆಯ ಆಧಾರದಲ್ಲಿ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.